ಖಂಡಿತ ನಾನು ಲಾಸ್ಟ್ ಇಯರ್ ಹೇಳೋಕಿನ ಬರ್ತ್ಡೇ ಹೇಳೋಕಿನ ಕೆಲವು ತಿಂಗಳ ಹಿಂದೆನೋ ಕೆಲವು ವರ್ಷಗಳ ಹಿಂದೆನೋ ನಾವು ಮಾತಾಡ್ಕೊಂಡಿದ್ದಿದ್ರೆ ನಾನು ಹೋಗ್ತಾ ಇದ್ದೆ, ಮಾತಾಡ್ತಾ ಇದ್ದೆ. ಅದು ಈಗ ಅನ್ಸೋದಕ್ಕೆ ನಾವೇನು ಅನ್ಸುತ್ತೆ ಬಿಡುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದಂತೂ ಸತ್ಯಮ್ಮ, ನಾವು ಒಳ್ಳೇದು ಬಯಸ್ತೀವೋ ಅನ್ನೋ ಕಾರಣಕ್ಕೆ ಪ್ರತಿಯೊಂದು ನಮ್ದಾಗಬೇಕಾಗಿಲ್ಲ. ಈಗ ಕೆಲವು ಡಿಸ್ಟೆನ್ಸಸ್ ನಾವೇನಕ್ಕೆ ಮೇಂಟೈನ್ ಮಾಡ್ತೀವಿ ಅಂದ್ರೆ ನಾವು ಸರಿ ಇಲ್ಲ ಅವ್ರು ಸರಿ ಇಲ್ಲ ಅನ್ನೋದಲ್ಲ, ನಾವಿಬ್ಬರು ಒಟ್ಟಿಗೆ ಸರಿ ಇಲ್ಲ. ನಾನು ಮಾತಾಡಿದೆ, ಸೂರ್ಯ ಬೆಳಗ್ಗೆ ಬಂದ್ರೇನೆ ಬೆಟ್ರು, ಚಂದ್ರ ರಾತ್ರಿ ಇದ್ರೇನೆ ಬೆಟ್ರು, ಎರಡು ಒಟ್ಟಿಗೆ ಸೇರಿದ್ದಿನ ಪ್ರಾಬ್ಲಮ್ ಆಗುತ್ತೆ, ಬೇಡಿ. ಹಾಗಂತ ವ್ಯಕ್ತಿತ್ವದಲ್ಲಿ ತೊಂದರೆ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಐ ಆಮ್ ಅ ಡಿಫರೆಂಟ್ ಪರ್ಸನ್, ಹಿ ಇಸ್ ಅ ಡಿಫರೆಂಟ್ ಪರ್ಸನ್ ವಿತ್ ಡಿಫರೆಂಟ್ ಟೇಸ್ಟ್. ಡಸ್ ದಟ್ ಮೀನ್ ದಟ್ ವಿ ಕೆನಾಟ್ ಕೋಎಕ್ಸಿಸ್ಟ್? ಡಸ್ ದಟ್ ಮೀನ್ ದಟ್ ಇವಾಗ ಏನಾಗುತ್ತೆ, ನಾಟಕೀಯವಾಗಿ ಇರೋದಕ್ಕೆ ನನಗೆ ಬರಲ್ಲ. ಸಮಾಜ ಯಾರೋ ಹೇಳ್ತಾರಂತ ನಾನು ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಇಲ್ಲಿಂದ ಬಂದ್ರೆ ನೀವ್ಯಾರು ಏನ್ ಅನ್ಕೊಂತೀರಂತನೂ ನಾನು ನೋಡಕ್ ಹೋಗೋಣ, ನಾನು ಹೋಗೇ ಹೋಗ್ತೀನಿ. ನಾನು ಆತರ ಇರೋದು, ನಾನು ಹಂಗೆ ಬಾಳ್ಕೊಂಡು ಬದುಕೊಂಡ್ ಬಂದಿರೋನು. ಅದಕ್ಕೆ ಈ ಪ್ರಶ್ನೆಗಳು ನನಗೆ ಬರ್ಬೇಕಾದ್ರೆ ಮೈಂಡಿಗೆ ಬಂದಿದ್ದೀನಿ, ಅದಕ್ಕೆ ಉತ್ತರ ಕೊಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನಾವು ಸರಿ ಇಲ್ಲ ಅಂದಾಗ್ಲೂ ಎಲ್ಲೋ ಒಂದ್ ಕಡೆ ಒಂದು ಪಬ್ಲಿಕ್ ಹೋಗಿ ಅಲ್ಲೇನೋ ಅವ್ರಿಗೆ ಅವಮಾನ ಆಯ್ತು ಏನೋ ಆಯ್ತು ಅಂದಾಗ ಎಲ್ಲರೂ ಟ್ವೀಟ್ ಮಾಡಿರ್ಬೋದು, ನಾನು ಲೆಟರ್ ಬರ್ದಿದ್ದೀನಿ, ಬರೀಬೇಡಿ, ಅದು ಅವಶ್ಯಕತೆ ಇರಲಿಲ್ಲ ಅವತ್ತು. ಇಷ್ಟಿಷ್ಟು ಟ್ವೀಟ್ ಮಾಡಿದ ಕಡೆ ಲೆಟರ್ ಬರ್ದಿದ್ದೀನಿ. ಲೆಟರ್ ಬರ್ದಿದ್ದು ಯಾರನ್ನು ಮೆಚ್ಚೋದಕ್ಕಲ್ಲ, ನನ್ನ ಮನಸ್ಸಿಗೆ ಬಂತು. ಯಾವ ಕಲಾವಿದರಿಗೂ ಅದು ಆಗ್ಬಾರ್ದು, ಯಾರಿಗೂ ಆಗ್ಬಾರ್ದು. ಎಷ್ಟೇ ರೋಚ ಕೋಪ ಇರಲಿ ಏನೇ ಇರಲಿ, ಪಬ್ಲಿಕ್ ಅಲ್ಲಿ ದಟ್ ಇಸ್ ನಾಟ್ ಕಲ್ಚರ್. ಇಟ್ ಈಸ್ ನಾಟ್ ಅಬೌಟ್ ಹಿಮ್ ಆರ್ ಎನಿಬಡಿ, ಇಟ್ ಇಸ್ ನಾಟ್ ಕಲ್ಚರ್. ನಮ್ಮ ಕರ್ನಾಟಕ ಅದಕ್ಕೆ ಹೆಸರು ಮಾಡ್ಕೊಡುದು, ನಮ್ಮ ಜನ ಅದಕ್ಕೆ ಹೆಸರು ಮಾಡ್ಕೊಡುದು. ನಾಳೆ ಪಬ್ಲಿಕ್ ಅಲ್ಲಿ ಯಾವುದೇ ದೊಡ್ಡ ಹೀರೋ ಆಗ್ಲಿ, ಇನ್ನೊಬ್ಬ ಲೀಡರ್ ಆಗ್ಲಿ, ನೀವೇ ಆಗ್ಲಿ, ನಿಲ್ಲದಕ್ಕೆ ಹೆದರಬಾರ್ದು. ಯಾರೋ ಹಿಂಗ್ ಮಾಡ್ಬಿಟ್ರೆ ಹಿಂಗಪ್ಪ ಅನ್ಬಿಟ್ಟು ಅಂತ, ಅದು ಹಾಕ್ಕೊಡುದಲ್ಲ. ಸೊ ಐ ರೋಟ್ ಇಟ್, ದಟ್ ಇಸ್ ಫ್ರಮ್ ನೋಬಡಿ ಫೋರ್ಸ್ ಮೀ. ತಪ್ಪಾಗತ್ತೆ. ಅವ್ರವ್ರ ತಿಳುವಳಿಕೆ. ನಾನೇನ್ ಹೇಳ್ತಾ ಇದ್ದೀನಿ, ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಅಷ್ಟು ದೊಡ್ಡ ಮಟ್ಟಿಗೆ ಬೆಳೆದಿದ್ದಾನಂತ ಅವನು ಒಂದು ಸ್ವಂತಿಕೆ ಇರುತ್ತೆ. ನಾವಿರೋದ್ರಿಂದ ನಾವು ತಿದ್ದುತ್ತಾ ಇದ್ವಿ ಅಂತ ಹೇಳಕ್ಕಾಗಲ್ಲ. ನೋಡಿ, ನನ್ನ ಜವಾಬ್ದಾರಿ ನನ್ನ ಮಗಳು ಈ ಪ್ರಪಂಚಕ್ಕೆ ತಂದಿರೋದವಳ ನಾನು, ಅದು ನನ್ನ ಜವಾಬ್ದಾರಿ, ನೀವು ಒಪ್ಕೋತೀನಿ. ಅದನ್ನ ತಿದ್ದಬೇಕಾ ಮಾಡ್ಬೇಕಾ, ಅಲ್ಲೇ ಕುತ್ಕೊಂಡು ಒಪಿನಿಯನ್ ಕೇಳ್ತಾ ಇರ್ತೀವಿ. ಫಸ್ಟ್ ತಿದ್ದಕ್ಕೆ ನಮ್ಗೆ ನಿಮ್ಗೇನ್ ಬೇಕು ಹೇಳು ಅಂದ್ಬಿಟ್ಟು. ಇನ್ನೊಬ್ಬರನ್ನ ತಿದ್ದೋ ಶಕ್ತಿ ನನಗೆ ಇಲ್ಲಿಂದ ಬರ್ಬೇಕು ಹೇಳಿ. ಅವ್ರೇನಾದ್ರು ಗೌರವ ಕೊಟ್ಟು ನಾನು ಮಾತು ಕೇಳ್ತಾ ಇರೋದು ಹೇಳ್ಬೋದೆ. ನಾನು ತಿದ್ದೋಷ್ಟು ಐ ಆಮ್ ನಾಟ್ ಸಚ್ ಅ ಬಿಗ್ ಸೈಂಟ್. ದೇರ್ ಆರ್ ಫ್ಯೂ ಥಿಂಗ್ಸ್ ಆಸ್ ಫ್ರೆಂಡ್ಸ್ ಪ್ರಾಬಬ್ಲಿ ನಾವು ಕುತ್ಕೊಂಡಾಗ ಡಿಸ್ಕಸ್ ಮಾಡ್ತಾ ಇದ್ವಿ. ಹೋಗುಗಳು ಬೇಡ ಅಂತೆಲ್ಲ ಬರೋದು. ಆ ಒಂದು ಬೌಂಡ್ರಿ ದಾಟದ ಮೇಲೆ ಏನಾಗುತ್ತೆ, ನಾನು ಇದ್ದಿದ್ರೆ ನಾನು ಅದು ದೊಡ್ಡ ಅಹಮ್ಮನ್ ಮಾತಾಡಿ. ಐ ಡೋಂಟ್ ಥಿಂಕ್ ಐ ವಾಂಟ್ ಟು ಕಮ್ ದೇರ್. ಇಟ್ ವಾಸ್ ದೇರ್ ಲೈಫ್.